ನೋಡಿ, ಮುದ್ದೆ ಮಾಡಲಿಕ್ಕೆ ಈ ಥರದೊಂದು ಉದ್ದ ಪಾತ್ರೆ ತೊಗೊಂಡು ಈ ಕಪ್ಪಲ್ಲಿ ನಾನು ಇಬ್ಬರಿಗಾಗುವಷ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಇದರಲ್ಲಿ 5 ಕಪ್ಪು ತೊಗೊಳ್ತಾ ಇದ್ದೀನಿ ನಾನಿವತ್ತು. ಓಕೆನಾ? ಈ ಕಪ್ಪಲ್ಲಿ 5 ಕಪ್ ನೀರು ತೊಗೋಬೇಕು. ನೋಡಿ, 5 ಕಪ್ ನೀರು ಹಾಕಿದ್ದೀನಿ. ಈಗ ಹೈ ಫ್ಲೇಮಲ್ಲಿ ನೀರು ನೋಡಿ, ಸ್ವಲ್ಪ ರಾಗಿ ಹಸಿಟ್ಟು ಇದಕ್ಕೆ ಹಾಕಿದ್ರೆ ನಮಗೆ ಉಕ್ಕು ಬರೋದು ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಾನು ಈ ಕಪ್ಪಲ್ಲಿ ನೀರು ಯಾವುದ್ರಲ್ಲಿ ತೊಗೊಂಡಿದ್ನ ಅದರಲ್ಲಿ 2.5 ಕಪ್ಪು ರಾಗಿ ಹಿಟ್ಟನ್ನ ತೊಗೋತಿದ್ದೀನಿ. ನೀಟಾಗಿ ಜರಡಿ ಹಿಡಿದು ಯೂಸ್ ಮಾಡ್ಕೊಳ್ಳಿ ಪ್ರತಿ ಸಾರಿನೂ. ನೋಡಿ, ಮುದ್ದೆ ಆಗ್ತಾಯಿದೆ, ಮುದ್ದೆ ರೆಡಿ ಆಗ್ತಾಯಿದೆ. ಸುಮಾರು ಒಂದು 10 ನಿಮಿಷದಲ್ಲಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಈ ಮಿಲ್ಲೆಟ್ಸ್, ಈ ರಾಗಿ ಎಲ್ಲ ತುಂಬ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒಂದು ಸಾರಿ ಆದರೂ ಮುದ್ದೆ ತಿನ್ನಿ ದಿನದಲ್ಲಿ. ತುಂಬ ಒಂದು ಐರನ್ ಮತ್ತು ಕ್ಯಾಲ್ಶಿಯಂ ಕಂಟೆಂಟ್ ಕೂಡ ಇರುತ್ತೆ, ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ಕುದೀತಾ ನೋಡ್ಬೋದು. ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಹಿಂಗಬೇಕು. ಚೆನ್ನಾಗಿ ಕುದೀತಾ ಇದೆ. ಈ ಥರ ಒಂದು ಕೋಲ್ ತೊಗೊಂಡು ನಾನು ಸುಮ್ಮನೆ ಜಾಸ್ತಿ ಎಲ್ಲ ತಿರುಗಿಸ್ಬೇಡಿ, ನೀರೆಲ್ಲ ಹಿಂಗೋವರೆಗೂ ಜಸ್ಟ್ ಈ ಥರ ಮಾಡ್ತಿದ್ದೀನಿ ಅಷ್ಟೇ. ಅದೆಲ್ಲ ಸ್ವಲ್ಪ ನೀಟಾಗಿ ಬೇಯಲಿ ಅಂತ ಅಷ್ಟೇ, ಏನು ಮಾಡ್ತಾಯಿಲ್ಲ. ನೀರೆಲ್ಲ ಹಿಂಗೆ ಇಟ್ಕೊಂಡು ಇದನ್ನು ನೀಟಾಗಿ ಈ ಕಡೆಯಿಂದ ಹಿಂಗೆ ಈ ಥರ ರೌಂಡ್ ಮಾಡಬೇಕಾಗತ್ತೆ. ಸುಮಾರು ಒಂದು 6-7 ಸಾರಿ 7-8 ಸಾರಿ ಮಾಡಿ ಚೆನ್ನಾಗಿ ಬರುತ್ತೆ ಮುದ್ದೆ. ನಾನಿವಾಗ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಪಟ್ಕರಿಯಲ್ಲಿ ನಾನು ಇದನ್ನು ರೌಂಡ್ ನೀಟಾಗಿ ತಿರುಗಿಸ್ತೀನಿ, ಆಮೇಲೆ ತೋರಿಸ್ತೀನಿ ವಿಡಿಯೋ. ನೋಡಿ, ಚೆನ್ನಾಗಿ ತಿರುಗಿಸಿರೋದ್ರಿಂದ ಇದು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ರೌಂಡ್. ನೋಡಿ, ಒಳ್ಳೆ ಮುದ್ದೆ ಮಾಡೋಕ್ಕೆ ರೆಡಿಯಾಗಿದೆ. ಯಾವುದೇ ಥರದ ಒಂದು ಏನು ಅದರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಒಂದು 10 ಸೆಕೆಂಡ್ಸ್ ಆದಮೇಲೆ ಇದು ಫ್ಲೇಮ್ನ ಆಫ್ ಮಾಡಿ, ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಪ್ಲೇಟ್ ಮೇಲೆ ಹಾಕ್ಕೊತೀನಿ. ನೋಡ್ಬೋದು, ಇಲ್ಲಿ ಅಂಟೋದೇ ಇಲ್ಲ, ನೀಟಾಗಿ. ಇವಾಗ ಒಂದು ಸ್ಪೂನ್ ತೊಗೊಂಡು ಇದು ನೋಡ್ಬೋದು, ಒಳ್ಳೆ ಮುದ್ದೆ ರೆಡಿಯಾಗಿದೆ. ಪ್ಲೇಟಲ್ಲೇ ಮಾಡ್ಕೊಂಡಿದ್ದು ಒಳ್ಳೆ ಮುದ್ದೆ ರೆಡಿಯಾಗಿದೆ. ಮುದ್ದೆ ಬಸ್ಸಾರು.